ಎಂತ ಬಿಸಿ ನೀರು ತಣ್ಣಿ ಅಂತ ಹೇಳಿದ್ರೆ ಬಿಸಿ ನೀರು ತರಲಿಲ್ಲ, ತಗೊಂಡು ಬಂದಿದ್ದೆಲ್ಲ ಖಾಲಿ ಮಾಡಿಟ್ಟಿದ್ದೀರಾ. ನಾನು ಯಾವಾಗ ತಂದದ್ದೀನಿ? ನೀವು ಕುಡಿಲ್ಲದ ನಾನೇನು ಮಾಡಲಿಕ್ಕೆ? ನಾನು ಕುಡಿದಿದ್ದೀನಿ, ಇದ್ರದ್ದು ಕುಡಿದಿದ್ದೀನಿ. ಎಂಥದ್ದು ಅದು? ಬಿಸಿ ನೀರ ತಣ್ಣೀರದು? ಎಂತ ಗೊತ್ತುಂಟಾ, ವೆಯ್ಟ್ ಲಾಸ್ ಮಾಡಲಿಕ್ಕೆ ಸುಮಾರು ಜನ ಕೇಳ್ತಾರೆ. ನಾನೊಂದು ಟಿಪ್ಸ್ ಹೇಳ್ತೀನಿ, ನೀರಲ್ಲಿ ನಾವು ವೆಯ್ಟ್ ಲಾಸ್ ಮಾಡ್ಬೋದು. ಇದು ಗ್ಯಾರಂಟಿ ಹೇಳುದು ನಾನು. ನೀವೆನಿಸ್ಬೋದು ನೀವು ದಪ್ಪ ಇದ್ದು ಬೇರೆಯವರಿಗೆಲ್ಲ ಉಪದೇಶ ಕೊಡ್ತೀರಾ ಅಂತೇಳಿ. ನನಗೆ ನಿಜವಾಗ್ಲೂ ತೆಳ್ಳಗಾಗ್ಲಿಕ್ಕೆ ಬೇಡ, ನಾನು ಯಾವತ್ತೂ ಹೇಳಲಿಲ್ಲ ನನಗೆ ತೆಳ್ಳಗಾಗ್ಲಿಕ್ಕೆ ಬೇಕಂತ ಹೇಳಿ. ನಾನು ವೆಯ್ಟ್ ಮೇಂಟೈನ್ ಮಾಡೋದು ಬಿಟ್ಟರೆ ತೆಳ್ಳಗಾಗಲ್ಲ. ತೆಳ್ಳಗಾಗುವಾಗ ನೋಡೋಣ, ಆದರೆ ಆಗ್ತೀನಿ, ಇಲ್ಲದ್ರೆ ಇಲ್ಲ. ನನಗೇನು ಇಂಟ್ರೆಸ್ಟ್ ಇಲ್ಲ ಅದರಲ್ಲಿ. ಆದರೆ ನಿಮಗೆ ಹೇಳೋದು ನಾನು, ನೀರಲ್ಲಿ ಕೂಡ ನಾವು ವೆಯ್ಟ್ ಲಾಸ್ ಮಾಡ್ತೀವಿ. ನಿಜವಾಗ್ಲೂ ನೀವು ಬ್ರೇಕ್ಫಾಸ್ಟ್ ಸ್ವಲ್ಪ ಮಾಡಿ, ನೀರನ್ನು ಕುಡಿತಾ ಇರಿ. ಎಷ್ಟು ನೀವು ಜಾಸ್ತಿ ನೀರು ಕುಡಿತೀರಾ ಅಷ್ಟು ನಮ್ಮ ಫ್ಯಾಟ್ ಬರ್ನ್ ಆಗ್ತಾ ಹೋಗುತ್ತೆ. ನಾವು ಟಾಯ್ಲೆಟಿಗೆಲ್ಲ ಹೋಗ್ತೀವಿ ನೋಡಿ, ನಾವು ತಿಂದಿದ್ದೆಲ್ಲ ಅದರಲ್ಲೇ ಹೋಗ್ತೀವಿ. ಇದು ನಾನು ನಿಜವಾಗ್ಲೂ ನಾನು ಹೇಳೋದು, ನನ್ನ ಎಕ್ಸ್ಪೀರಿಯನ್ಸ್ ಇದನ್ನು ನಾನು ನಿಮ್ಮ ಜೊತೆ ಹೇಳೋದು. ನೀರನ್ನು ಕುಡಿತಾ ಕುಡಿತಾ ನಿಮ್ಮ ವೆಯ್ಟನ್ನು ನೀವು ಖಂಡಿತವಾಗ್ಲೂ ಲಾಸ್ ಮಾಡ್ತೀರಾ. ಹಾಗಾಗಿ ಆದಷ್ಟು ನೀರು ಕುಡೀರಿ. ನೀವು ತಿನ್ನಿ ಅಷ್ಟೇ ನೀರನ್ನು ಕುಡೀರಿ, ಖಂಡಿತ ನೋಡಿ ನೀವು ರಿಸಲ್ಟ್ ಸಿಗುತ್ತೆ. 2 ದಿನದಲ್ಲಿ ನಾನು ಹೇಳ್ತೀನಿ ನಿಮ್ಮ ವೆಯ್ಟ್ ಎಷ್ಟು ಲಾಸ್ ಆಗುತ್ತೆ ನೋಡಿ. ಜಾಸ್ತಿ ನೀರನ್ನು ಕುಡಿತಾ ಇರಿ. ಬಾಯ್. Cheers.